ಹಲೋ ಸ್ನೇಹಿತರೆ, ಶ್ರಮಣಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಒಂದು ರಾಶಿಯ ವರ್ಷ ಭವಿಷ್ಯವನ್ನು ಗುರು ಮತ್ತು ಶನಿಯ ಸ್ಥಾನದಿಂದ ತಿಳಿದುಕೊಳ್ಳಲಾಗುತ್ತೆ. ಈ ಎರಡು ಗ್ರಹಗಳು ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿದ್ದರೆ ಆ ರಾಶಿಯವರ ಜೀವನ ಉತ್ತಮವಾಗೇ ಇರುತ್ತೆ. ಆದರೆ ಈ ಎರಡು ಗ್ರಹಗಳಲ್ಲಿ ಒಂದು ಗ್ರಹ ನಿಮ್ಮ ಜಾತಕದಲ್ಲಿ ದುರ್ಬಲವಾಗಿದ್ದರೆ ಅದು ಅನೇಕ ಸಮಸ್ಯೆಗಳನ್ನು ನೀಡುತ್ತೆ. ಹಾಗಾದರೆ ಈ 2025 ಹೊಸ ವರ್ಷದಲ್ಲಿ ಕಟಕ ರಾಶಿಯವರಿಗೆ ಶನಿ ಗ್ರಹ ಮತ್ತು ಗುರುಗ್ರಹದ ಬಲ ಹೇಗಿದೆ ಅಂತ ತಿಳಿಯೋಣ. ಯಾವೆಲ್ಲ ಶುಭ ಫಲಗಳು ದೊರೆಯಲಿವೆ, ಯಾವೆಲ್ಲ ಅಶುಭ ಫಲಗಳು ಆರಂಭವಾಗಲಿವೆ, ಹಾಗೆ ಆ ಅಶುಭ ಫಲಗಳಿಗೆ ಪರಿಹಾರವೇನು ಅನ್ನುವುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕಟಕ ರಾಶಿಯವರಿದ್ದರೆ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ತಪ್ಪದೇ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಶ್ರಮಣಿ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಧನಸ್ಸು ರಾಶಿ, ಮಕರ, ಕುಂಭ, ಸಿಂಹ ಮತ್ತು ತುಲಾ ರಾಶಿಯ ವರ್ಷ ಭವಿಷ್ಯದ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ಈ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಚೆಕ್ ಮಾಡಿ. 29ನೇ ತಾರೀಕು ಮಾರ್ಚ್ 2025ರಂದು ಶನಿಗ್ರಹವು ತನ್ನ ರಾಶಿಯನ್ನು ಬದಲಿಸಿ ಮೀನರಾಶಿಗೆ ಪ್ರವೇಶಿಸುವುದರಿಂದ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಸಂತೋಷಕರವಾದ ಶುಭ ವಿಷಯ. ಯಾಕಂದರೆ ಕರ್ಕಾಟಕ ರಾಶಿಯವರಿಗೆ 2.5 ವರ್ಷಗಳ ಕಾಲ ಅಷ್ಟಮ ಶನಿ ಸಾಡೆ ನಡೀತಾ ಇತ್ತು. ಇದರಿಂದ ನಾನಾ ಕಷ್ಟಗಳನ್ನು ಎದುರಿಸಬೇಕಾಯಿತು. ಆದರೆ ಇನ್ನು 29ನೇ ತಾರೀಕು ಮಾರ್ಚ್ನ ನಂತರ ನಿಮಗೆ 2.5 ವರ್ಷಗಳ ಕಾಲ ಭಾಗ್ಯೋದಯದ ಸಮಯ ಪ್ರಾರಂಭವಾಗುತ್ತೆ. ಅಂದರೆ ಶನಿಗ್ರಹವು ನಿಮಗೆ ಭಾಗ್ಯಸ್ಥಾನದಲ್ಲಿರೋದ್ರಿಂದ ನಿಮಗೆ ಉತ್ತಮವಾದ ಲಾಭದ ಸ್ಥಾನ, ಉತ್ತಮವಾದ ಶುಭ ಸಮಯ ಪ್ರಾರಂಭವಾಗುತ್ತೆ. ಮತ್ತು ಮೇ 14ನೇ ತಾರೀಕು 2025ರವರೆಗೆ ಕರ್ಕಾಟಕ ರಾಶಿಯವರಿಗೆ ಗುರು ಗ್ರಹವು ಏಕಾದಶ ಭಾವದಲ್ಲಿ ಇರೋದ್ರಿಂದ ಮೇ ತಿಂಗಳವರೆಗೆ ನಿಮಗೆ ಗುರುಬಲದ ಯೋಗವು ಅಧಿಕವಾಗಿದೆ. ಮೇ 14ನೇ ತಾರೀಕು ನಂತರ ಗುರುಗ್ರಹವು 12ನೇ ಮನೆಯಲ್ಲಿ ಸ್ಥಿರವಾಗಿರೋದ್ರಿಂದ, ಅಂದರೆ ನಷ್ಟದ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಗಳ ಯೋಗವೂ ಇದೆ. ಅಂದರೆ ಅತ್ಯಧಿಕ ಧನವ್ಯಯವಾಗಬಹುದು. ಅದು ಧಾರ್ಮಿಕ ವಿಚಾರಗಳಿಗೂ ಸಂಬಂಧಪಟ್ಟಿದ್ದಾಗಿರಬಹುದು ಅಥವಾ ಶುಭ ಕಾರ್ಯಗಳಿಗಾದರೂ ಆಗಬಹುದು. ಅಂದರೆ ಗುರುಗ್ರಹವು ಲಾಭಸ್ಥಾನದಿಂದ ನಷ್ಟ ಸ್ಥಾನಕ್ಕೆ ಬರೋದ್ರಿಂದ ಅಧಿಕ ಧನವ್ಯಯವಾಗುತ್ತೆ. ಅದರಿಂದ ಕರ್ಕಾಟಕ ರಾಶಿಯವರು ಈಗಿನಿಂದಲೇ ನಿಮ್ಮ ಖರ್ಚನ್ನು ಕಡಿಮೆ ಮಾಡಿ ಹಣವನ್ನು ಹೆಚ್ಚಾಗಿ ಉಳಿತಾಯ ಮಾಡಿಟ್ಟುಕೊಳ್ಳೋದು ಉತ್ತಮ. ಮತ್ತು ರಾಹುಗ್ರಹವು ಮೇ 20ನೇ ತಾರೀಕು 2025ರಂದು ಅಷ್ಟಮ ಭಾವಕ್ಕೆ ಮತ್ತು ಕೇತು ಗ್ರಹವು ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದ ಅಷ್ಟು ಶುಭವಾಗಿಲ್ಲ. 2025 ಈ ವರ್ಷದಲ್ಲಿ ಕಟಕ ರಾಶಿಯವರಿಗೆ 4 ಗ್ರಹಗಳಲ್ಲಿ ಕೇವಲ 2 ಗ್ರಹಗಳು ಮಾತ್ರ ಉತ್ತಮ ಫಲಗಳನ್ನು ನೀಡ್ತಿದ್ದಾರೆ. ಅದು ಯಾವ ಕ್ಷೇತ್ರದಲ್ಲಿ ಅಂದರೆ, ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಮಿಶ್ರ ಫಲ ಇರೋದ್ರಿಂದ ಉನ್ನತ ಶಿಕ್ಷಣಕ್ಕೆ ಅಧಿಪತಿಯಾಗಿರುವ ಗುರುಗ್ರಹವು ಮೇ ತಿಂಗಳ ನಂತರ 12ನೇ ಮನೆಗೆ ಬರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಆಸಕ್ತಿ ಕಡಿಮೆ ಆಗಬಹುದು. ಆದ್ದರಿಂದ ಈಗಿನಿಂದಲೇ ಕಠಿಣ ಪರಿಶ್ರಮವನ್ನು ಪಡೋದು ಉತ್ತಮ. ವ್ಯಾಪಾರ ವ್ಯವಹಾರ ವಿಚಾರ ನೋಡೋದಾದರೆ ಉತ್ತಮವಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಇರೋರು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಹೆಚ್ಚಿನ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರೋದು ಉತ್ತಮ. ವ್ಯಾಪಾರಕ್ಕೆ ಸಂಬಂಧಿಸಿದ ವಿಚಾರವಾಗಿ ದೂರ ಪ್ರಯಾಣ ಹೋಗಬೇಕಾಗಬಹುದು. ಈ ಪ್ರಯಾಣವು ನಿಮಗೆ ಅತ್ಯಂತ ಲಾಭದಾಯಕವಾಗಿರಲಿದೆ. ವರ್ಷದ ಮೊದಲ 5 ತಿಂಗಳು ಅಂದರೆ ಜನವರಿಯಿಂದ ಮೇವರೆಗೆ ಗುರುಗ್ರಹವು ಲಾಭಸ್ಥಾನದಲ್ಲಿ ಇರೋದ್ರಿಂದ ಅವಿವಾಹಿತರಿಗೆ ವಿವಾಹವಾಗುವ ಯೋಗವೂ ಇದೆ. ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿವೆ. ಆದ್ದರಿಂದ ಗುರುವಿನ ಆರಾಧನೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಕಾಣಬಹುದು. ಶಿಕ್ಷಕರಿಗೆ, ರಾಜಕಾರಣಿಗಳಿಗೆ, ಗಣ್ಯ ವ್ಯಕ್ತಿಗಳಿಗೆ ಉತ್ತಮವಾದ ವರ್ಷ. ಆದರೆ ಮೇ ತಿಂಗಳ ನಂತರ ರಾಹುಗ್ರಹವು ಅಷ್ಟಮ ಭಾವಕ್ಕೆ ಪ್ರವೇಶ ಮಾಡುವುದರಿಂದ ಮಾತಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಾಗ ಮತ್ತು ಮಾರುವಾಗ ಅತಿ ಹೆಚ್ಚು ಜಾಗರೂಕತೆಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತದೆ. ಯಾಕಂದರೆ ಮೋಸ ಹೋಗುವ ಸಂಭವವೂ ಇದೆ. ಮತ್ತು ಉದ್ಯೋಗ ವಿಚಾರದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟಿನ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಈ ಸಮಸ್ಯೆಗಳಿಗೆ ಪರಿಹಾರ ಅಂತಂದರೆ, ನಿಮಗೆ ಗುರುವಿನ ಸ್ಥಾನದಲ್ಲಿ ಇರುವವರನ್ನು ನೀವು ಗೌರವಿಸಬೇಕು ಮತ್ತು ಪ್ರತಿ ಗುರುವಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ಜೊತೆಗೆ ಗೋಮಾತೆಗೆ ಸ್ವಲ್ಪ ಆಹಾರವನ್ನು ಕೊಡೋದು ಒಳ್ಳೆಯದು. ಈ ಒಂದು ವರ್ಷ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲನ್ನು ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.